ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಈವ್ನಿಂಗು ಎಲ್ಲರೂ ಮಕ್ಕಳೆಲ್ಲ ಮನೇಲಿದ್ದಾರೆ. ಸೊ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಅವ್ರು ಕೇಳಿದ್ದು ನಿನ್ನೆ, ಬಟ್ ನಿನ್ನೆ ನನಗೆ ಮೂಡ್ ಚೆನ್ನಾಗಿರಲಿಲ್ಲ. ಸೊ ಅದರಿಂದ ನನಗೇನು ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಮಕ್ಕಳಿಗೆಲ್ಲ ಏನಾದರೂ ಚಾಟ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಬಂದು ಈಗ ಪ್ರೆಸೆಂಟು ಕಾರ್ನ್ ಇದೆ, ಅಂದರೆ ಸ್ವೀಟ್ ಕಾರ್ನ್ ಇದೆ. ಸೊ ಸ್ವೀಟ್ ಕಾರ್ನಲ್ಲಿ ಏನಾದರೂ ಒಂದು ಚಾಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನಿನ್ನೇನು ಕೇಳ್ತಿದ್ರಲ್ಲ, ಏನು ಬೇಕಂತಿದ್ದು? ಸ್ವೀಟ್ ಕಾರ್ನ್. ನಿನ್ಗೆ ವೈಷ್ಣವ್? ನಿನಗೆ ಮಾತ್ರನಾ? ಮತ್ತೆ ತಿನ್ನಲ್ಲ ವೈಷ್ಣವು? ಸ್ವೀಟ್ ಕಾರ್ನಲ್ಲಿ ಸ್ವೀಟ್ ಕಾರ್ನ್ ಮಾಡೋಣ ಆಯಿತು ಮನೇಲಿ. ಬೈಬಿ ನಿಂಗೆ ಬೇಡವಾ? ಬೇಕಾ ಬೇಡವಾ? ಅವ್ನಿಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ, ಹ್ಞೂ ಅಂತಾರೆ. ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು. ಎತ್ಕೊಳ್ಳೆ ಸ್ವೀಟ್ ಕಾರ್ನ್ ಅಷ್ಟೇ. ಹ್ಞೂ ಎತ್ಕೊ. 4 ಪೀಸಾ? ಆ್ಯಕ್ಚುಲಿ ನಿನ್ನೆನೇ ನೀಟಾಗಿ ಬಾಯ್ಲ್ ಮಾಡಿ ಇಟ್ಟಿದ್ವಿ, ಬಟ್ ನಿನ್ನೆ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋದಕ್ಕೆ. ಸೊ ಅದರಿಂದ ಇವಾಗ ಸ್ಟಾರ್ಟ್ ಮಾಡೋಣ. ಬಂಗಾರಿ ಎಲ್ಲ ನೀಟಾಗಿ ನೆನ್ನೆನೇ ಬೇಯಿಸಿಟ್ಟಿದ್ದು, ಬಟ್ ಆದರೆ ನಿನ್ನೆ ಇಂಟ್ರೆಸ್ಟ್ ಬರಲಿಲ್ವಲ್ಲ, ಅದಕ್ಕೆ ಮಾಡಿಲ್ಲ. ತಣ್ಣಗಿರೋದು ತಿನ್ಬಾರ್ದಿರೋ, ಇವಾಗ ಸ್ಟಾರ್ಟ್ ಮಾಡೋಣ. ಹ್ಞೂ ಸೊ ಮೇನು ಕಾರ್ನ್ ಮಾಡೋದಕ್ಕೆ ಕಾರ್ನ್ ಬೇಕು, ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟ್, ಆಮೇಲೆ ನನಗೆ ಇದು ಚಾಟ್ ಮಸಾಲ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಮನೇಲಿ ಚಾಟ್ ಮಸಾಲ ತಿನ್ನಲ್ಲ ಅಂದರೆ ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಕಾರ್ನ್ ಹಾಕ್ಬೇಕು. ಇನ್ನೂ ಸ್ವಲ್ಪ ಐತಲ್ಲ, ಇದನ್ನು ಹಾಕ್ಬಿಡು. ಇನ್ನು ಇಷ್ಟೊಂದಿದೆ, ಎಲ್ರಿಗೂ ಆಗುತ್ತೆ. ತುಪ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಿಸಿ ಬಿಸಿ ಇದ್ದಾಗ ಮಾಡಬೇಕು, ಬಟ್ ನೆನ್ನೆ ಇಂಟ್ರೆಸ್ಟ್ ಇರಲಿಲ್ಲಲ್ಲ ಅಂತ ಮಾಡೋಕ್ಕೆ ಆಗಲ್ಲ. ಸೊ ಅದರಿಂದ ಇಲ್ಲ ಸ್ವಲ್ಪ ಹೊತ್ತು ಬೇಯಿಸೋಣ. ಬೆಂದಿರೋದನ್ನು ಸ್ವಲ್ಪ ಬಿಸಿ ಆಗಿ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಫ್ಲೇಮ್. ಮಾಡ್ತಾನೆ ತಿಂತಾವಳು. ಇದು ಉಪ್ಪು ಹಾಕೋತಾಯ್ತಾ ಇರುವಂತ ಆಮೇಲೆ ಎಲ್ಲರೂ ಹೇಳ್ತಾರೆ ಬಾಣಂತಿ ತಿನ್ಬಾರ್ದು. ಬಾಣಂತಿ ಎಲ್ಲ ತಿನ್ಬೋದು, ಇದಕ್ಕೆ ಎಷ್ಟು ಆಲ್ರೆಡಿ ಬೊಬ್ಬಲ್ ಥರ ಬರ್ತಿದ್ದಲ್ಲ. ಬಟರ್ ಇದ್ರೆ ತುಂಬಾ ಚೆನ್ನಾಗುತ್ತೆ ಇದು ಮಾಡೋದಕ್ಕೆ, ತಿನ್ನೋದಕ್ಕೆ. ಇದು ಆ್ಯಸ್ ಯೂಶುವಲ್ ಔಟ್ಫಿಟ್ ನೈಟಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಕಲರ್ ಪೌಡರ್ ಹಾಕ್ಬೇಕಾದ್ರೆ ಯಾವಾಗ ಅಷ್ಟೇ ಫ್ಲೇಮ್ ಕಮ್ಮಿ ಇರಬೇಕು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಸ್ಮೆಲ್ ಬಂದ್ಬಿಡುತ್ತೆ. ಕಲರ್ ಖಾರ ನೋಡ್ಕೊಂಡು ಹಾಕಿ. ಸ್ವಲ್ಪ ಕಮ್ಮಿನೇ ಆಯಿತು ಅನ್ಸುತ್ತೆ ನನಗೆ. ಮಕ್ಕಳಿದ್ದಾರೆ ತಿನ್ನೋದು. ಆಲ್ರೆಡಿ ಉಪ್ಪು ಹಾಕಿದೆ ಅಮ್ಮ, ಅದರಿಂದ ಸ್ವಲ್ಪ ಉಪ್ಪು ಹಾಕಿದೆ. ಕಮ್ಮಿ ಅಂದರೆ ಇಷ್ಟ ಆಯ್ತಿದೆಯಲ್ಲ. ಸಕ್ಕತ್ತಾಯ್ತಲ್ಲ. ಲೋ ಫ್ಲೇಮಲ್ಲಿ ಇರಬೇಕು ಅಂದರೆ ಮಾಡಬೇಕಿಲ್ಲ. ತುಪ್ಪ ಇಷ್ಟಪಡೋರು ಈ ಟೈಮಲ್ಲಿ ಗೊತ್ತಿಲ್ಲ, ತುಪ್ಪ ಹಾಕೋಬೋದು ಮೇಲೆ ಸಕ್ಕತ್ತಾಗಿರುತ್ತೆ. ಬೇಡ, ಆ್ಯಕ್ಚುಲಿ ತುಪ್ಪ ಸ್ಮೆಲ್ಲೇ ಬರೋಣ ಇದು. ಸ್ಟಾರ್ಟಿಂಗ್ ಅದು ಪಾನಿಗೆ ಹಾಕಿದಾಗ ಸ್ಮೆಲ್ ಬಂತು, ಬಟ್ ಇವಾಗ ಸ್ಮೆಲ್ ಇಲ್ಲ. ರೆಡಿ ಬನ್ನಿ. ಅಮ್ಮನಿಗೆ ಬರೀ ಪ್ಲೇನ್ ತೆಗೆದಿಟ್ಬಿಡ್ತೀನಿ ಸಪ್ರೇಟಾಗಿ. ಒಬ್ಬನೇ ರೆಡಿನಾ? ನೀನು ರೆಡಿನಾ ತಿನ್ನಕ್ಕೆ? ಗೊಂಬೆಯಲ್ಲಿ ನಿಂಗಿಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಿಮ್ಮಿಬ್ಬರಲ್ಲಿ ಯಾರಿಗಾರು ಒಬ್ರಿಗೆ ಮಾತ್ರ, ಇಬ್ರಿಗೂ ಇಲ್ಲ. ಗೋಬಿ ಹಾಯ್. ಲವ್ನಲ್ಲ ಇವನು ಅಲ್ಲ. ನೆಕ್ಸ್ಟ್ ಸರ್ವಿಂಗ್ ಟೈಮ್. ಅಲ್ಲಿ ಕೂತಿರಲ್ಲ, ಎಲ್ಲ ಸರ್ವ್ ಮಾಡಿ ತಗೋತಿದ್ದಾಗೋ ಹೇಳೋ ಕೂತಿರೋಗ್ರಿ ಅಲ್ಲಿ. ಗುರ್ಲು ನಿನ್ನಿಂದ
ನನಗೂ ಬಂದ್ಬಿಡಿ ಕೆಮ್ಮು. ಇದು ಅಮ್ಮ ಇದು ತಿನ್ನಲ್ವಲ್ಲ, ಸೊ ಅದರಿಂದ ಅಮ್ಮನಿಗೆ ಸಪ್ರೇಟ್. ನೋಡು, ನೀನು ಮಾಡೋದು ನನಗೆ ಕೆಮ್ಮು, ನಾನು ಮಾಡುವಾಗ ನಾನು ಕೆಮ್ತೀನಿ. ನಂಗೂ ಬೇಡ, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಲ್ಲ, ಸುಮ್ಮನೆ. ಸ್ಪೆಷಲ್ ಆಗಿ ಅಲ್ಲಿ ಇದ್ರಲ್ಲಿ ತಗೊಳ್ತೀವಲ್ಲ ಕಾಸು ಕೊಟ್ಟು, ಆ ಥರನೇ ಇರಲಿ ಅಂತ ಕಪ್ ಸಿಕ್ಕಿದ್ರು, ಅದಕ್ಕೆ ಅದೇ ಕಪ್ಸ್ ಎಲ್ಲ ಹಾಕೋಣ ಅಂತ. ಇದು ಅಮ್ಮಗೆ ಸಪ್ರೇಟ್ ಬರ್ತಿಲ್ಲ. ಅಮ್ಮನಿದು ಮದ್ದಿದ್ದು ಅಮ್ಮನಿಗೆ 2 ಕಪ್ ಇಟ್ಬಿಡು. ನಮ್ಮಿಬ್ರು ಸ್ಪೂನ್ ಇಲ್ಲ. ಸುಮ್ಮನೆ ಇರೋ. ನಮ್ಮ ಮನೇಲಿ ವಿಡಿಯೋ ಮಾಡಬೇಕಾದ್ರೆ ಯಾರ್ದಾದ್ರೂ ಮಾತಿಲ್ದಿರ ಅಥವಾ ಯಾರ್ದಾದ್ರೂ ಕೆಮ್ಮಿಲ್ದಿರ ವಿಡಿಯೋ ಸ್ಟಾರ್ಟು ಆಗಲ್ಲ, ವಿಡಿಯೋ ಎಂಡು ಆಗಲ್ಲ. ಅದು ಏನಂತಾನೆ ಗೊತ್ತಿಲ್ಲ. ಅಲ್ಲೆಲ್ಲ ಬಟ್ಟೆ ಎಲ್ಲ ತೆಗಿಬೇಡ, ಆಮೇಲೆ ಎಡಿಟ್ ಮಾಡ್ಕೊ. ಎಡಿಟ್ ಮಾಡಕ್ಕೆ ಅದೇನು ಫೋಟೋ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸಖತ್ತಾಗಿರೋಂಥ ಕಾರ್ನ್ ರೆಡಿ ಆಯಿತು. ಈಗ ಮನೆಯವ್ರಿಗೆಲ್ಲ ಸರ್ವ್ ಮಾಡೋ ಟೈಮ್. ಕೊಡೋಗೆ ಎಲ್ರಿಗೂ ಅಮ್ಮಂದು ಮಾತ್ರ ಮದ್ದಿದ್ದು, ಅಮ್ಮನಿಗೆ ಮಧ್ಯದಲ್ಲಿರೋದು ಮಾತ್ರ ಅಜ್ಜಿದು. ಅದೇನು ಚಾಟ್ ಮಸಾಲೆ ನಿಮ್ಗೆ ಹಾಕಿಲ್ಲ. ಇದೊಂದು ಅಳತಾನೇ ಇರ್ತದೆ ಇದು. ನಂಗೆ ಕೊಡಲ್ಲ. ನಿನ್ನ ವಯಸ್ಸೇ ಇರ್ತದೆ. ಅವನು ತಿನ್ಸ್ತೀಯಾ? ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಲಡ್ಡು ನನಗೂ ಬೇಕು ಅಂತ ಆ ಮೂತಿ ಮಾಡ್ಕೊಂಡು ಅದು ನೋಡ್ತಾ ಇರೋದು ನೋಡಿ ಬಾಯಿ ಇದು ಮಾಡ್ತಾ ಇರ್ತಾನೆ, ನನಗೂ ಬೇಕು ಅಂತ. ಸೊ ಇದಾಗಿತ್ತು ಒಂದು ಪುಟಾಣಿ ಈವ್ನಿಂಗ್ ಸ್ನ್ಯಾಕ್ಸ್ ವ್ಲಾಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಸ್ ಮಾಡಬೇಕು ಅಂತ ಸ್ವಲ್ಪ ಥಿಂಕ್ ಮಾಡಿ, ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ಅದರಿಂದ ಸ್ವಲ್ಪ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಅದಷ್ಟೇನೆ. ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವ್ಲಾಗ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಳ್ಳೊಳ್ಳೆ ವ್ಯೂಸ್ ಬರ್ತಾಯಿದೆ ನಡುವೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನ್ನೋ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಯಾರು ಮಿಸ್ ಮಾಡ್ದಿರಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.